ಕಾಯಕವೇ ಕೈಲಾಸ ಅಂತ ದೊಡ್ಡವರು ಹೇಳಿರುವಂತ ಮಾತನ್ನ ಇಷ್ಟು ದಿನ ಕೇಳಿದ್ದೆ. ಆದ್ರೆ ಇವತ್ತು ಕಣ್ಣಾರೆ ಕಂಡಿದ್ದೀನಿ. ಅದು ಎಲ್ಲಿ ಅಂತಂದ್ರೆ ನಿಮ್ಮೆಲ್ಲರ ಪ್ರೀತಿಯ ಎಲ್ಲರ ಹಾರ್ಟ್ ಫೇವ್ರೇಟ್ ತ್ರಿವಿಕ್ರಮ್ ಅವರ ಹುಟ್ಟುಹಬ್ಬದಂದು. ಅವರು ನನ್ನ ಕೆಲಸನೇ ದೇವ್ರು, ನನ್ನ ಆಕ್ಟಿಂಗ್ ನನ್ನ ಪ್ರೊಫೆಷನ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಹುಟ್ಟುಹಬ್ಬದ ದಿನಾನು ಕೂಡ ಇದುವರೆಗೂ ಕೂಡ ಶೂಟಿಂಗ್ ಲೊಕೇಶನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತದ್ದು. ಬಿಕಾಸ್ ಅದರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ನಟನೆ ಅಂತಂದ್ರೆ ಎಷ್ಟು ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಎಷ್ಟು ಡೆಡಿಕೇಟೆಡ್ ಆಕ್ಟರ್ ಅಂತ ಹೇಳ್ಬಿಟ್ಟು ಅದರಲ್ಲೇ ಗೊತ್ತಾಗ್ತಾ ಇದೆ. ಸ್ವತಃ ನಮ್ಮ ಬಾಸ್ ಟಿವಿ ಜೊತೆ ಹುಟ್ಟುಹಬ್ಬದಂದು ಸ್ವತಃ ನಮ್ಮ ತ್ರಿವಿಕ್ರಮ್ ಅವರು ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಬಾಯ್, ಮೊದಲನೇದಾಗಿ ನಮಸ್ತೆ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಹೇಳಿದ್ರಿ ಅಂದ್ರೆ ಕಾಯಕವೇ ಕೈಲಾಸ ಅಂತ. ಖಾಲಿ ಕೂತಿದ್ದ ದಿನಗಳು ತುಂಬಾ ಇದೆ. ಸೊ ಆ ದಿನಗಳಲ್ಲಿ ಬೇಜಾರಾಗಿದೆ. ಅಂದ್ರೆ ಬರ್ತಡೇಗಳು ಅನ್ಕೊಂಡಂಗೆ ಆಗ್ತಾ ಇಲ್ವಲ್ಲ, ಯಾರಿಗೂ ರೀಚ್ ಆಗ್ತಾ ಇಲ್ವಲ್ಲ ಅಂತ. ಬಟ್ ಇವತ್ತಿನ ದಿನ ಕೇಳಿ ಹಾಕಿಸ್ಕೊಂಡಿದ್ದ ದಿನ ಇವತ್ತು. ಅಂದ್ರೆ ಸ್ವಲ್ಪ ಬೇಗ ಮುಗಿಸ್ಕೊಡಿ, ಶೂಟಿಂಗ್ ಬರ್ತೀನಿ ಅಂತ ಕೇಳಿ ಹಾಕಿಸ್ಕೊಂಡಿದ್ದ ದಿನ. ಬಟ್ ಖುಷಿ ಇದೆ. ಅಂದ್ರೆ ಎಲ್ಲರೂ ಶೂಟಿಂಗ್ ಸೆಟ್ಗೆ ಕರೆಸ್ಕೊಳ್ಳೋ ಎಲ್ಲರೂ ಇಲ್ಲಿಂದನೇ ಮಾತಾಡ್ಸೋ ಅಂಥದ್ದು. ಅಂದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಖುಷಿ ಇದೆ ಇದ್ರ ಬಗ್ಗೆ ನಂಗೆ. ಬೆಳಗ್ಗೆಯಿಂದ ಸುಮಾರು ಜನ ಕಾಲ್ಸ್ ಬಂದಿರುತ್ತೆ, ಮೆಸೇಜಸ್ ಬಂದಿರುತ್ತೆ, ಹಾಗೇನೆ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ಲಾನ್ಸ್ ಇರುತ್ತೆ. ಯಾಕೆ ಈ ವರ್ಷ ತ್ರಿವಿಕ್ರಮ್ ಅವರು ಹುಟ್ಟುಹಬ್ಬದ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿದ್ರು ಅಂತ? ಇಲ್ಲ, ನನ್ನ ಬರ್ತ್ಡೇ ಫ್ರಮ್ ಚೈಲ್ಡ್ಹುಡ್ ಹೆಂಗಾಗೋಯ್ತು ಅಂತಂದ್ರೆ ನನ್ನ ಬರ್ತ್ಡೇ ಇರೋದ್ರಿಂದ ಎಲ್ಲ ಸಮರ್ ಹಾಲಿಡೇಸ್ ಅಲ್ಲೇ ಬಂದು ಅಭ್ಯಾಸ. ಟಿಲ್ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ನನ್ನ ಬರ್ತ್ಡೇ ಎಲ್ಲ ಸಮರ್ ಹಾಲಿಡೇಸ್ ಎಲ್ಲ ಇರ್ತಾ ಇದ್ದಿದ್ದು. ಸೊ ಅದಾದ್ಮೇಲೆ ಸೆಲೆಬ್ರೇಷನ್ ಅಂತ ಇರ್ತಾ ಇದ್ದು ನನ್ನ ಕ್ಲೋಸ್ ಸರ್ಕಲ್ ಮಾತ್ರ. ಅದು ಏನ್ ಜೋರಾಗಿರ್ತಾ ಇರಲ್ಲ, ಮನೆಯಲ್ಲಿ ಕೇಕ್ ಕಟಿಂಗ್ ಅಷ್ಟೇ ಇರ್ತಾ ಇತ್ತು. ಯಾವಾಗ ಇಂಡಸ್ಟ್ರಿ ಅಂತ ಶುರುವಾಯಿತು, ಸೊ ಅಲ್ಲಿಂದ ಈ ಸೆಲೆಬ್ರೇಷನ್ಸ್ ಅದು ಇದು ಅಂತ. ಬಟ್ ಈ ವರ್ಷ ಎಸ್ಪೆಷಲಿ ಕೆಲ್ಸದ ಮುಖಾಂತರನೇ ಶುರು ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದು. ಸೊ ಅದೇ ತರ ಆಯ್ತು. ಅಂಡ್ ತುಂಬಾ ಕಾಲ್ಸ್ಗಳು, ಯಾರೆಲ್ಲ ನೋಡ್ಲೇಬೇಕು ಅಂತಿದ್ರು ಅವರೆಲ್ಲ ಬಂದು ಇಲ್ಲಿಗೆ ನೋಡಿದ್ರು. ಅಂಡ್ ಎಸ್ಪೆಷಲಿ ಆ ಪ್ರೀತಿ ಅಭಿಮಾನ. ಸೊ ನನ್ಗಿದು ಖುಷಿ ಕೊಡ್ತು. ಕೆಲ್ಸದ ಮುಖಾಂತರ ಯಾರನ್ನೆಲ್ಲ ಮುಟ್ಟಬೇಕು ಅಂತಿದ್ದೆ ಅವ್ರನ್ನೆಲ್ಲ ಮುಟ್ಟಿದೆ. ಇದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಐ ಆಮ್ ಹ್ಯಾಪಿ ದಟ್ ಈ ವರ್ಷ, ಈ ಲಾಸ್ಟ್ 3 years ಇಂದ ಏನ್ ಅನ್ಕೊಂಡಿದ್ನೋ ಈ ವರ್ಷ ಹಂಗಾಗಿದೆ ಅಂತ. ತ್ರಿವಿಕ್ರಮ್ ಅವರು ಶೂಟಿಂಗ್ ಲೊಕೇಶನ್ ಅಲ್ಲಿ ಇದ್ರೂ ಕೂಡ ಅವ್ರ ಅಭಿಮಾನಿಗಳು ಬಂದು ಅಲ್ಲೇ ಬಂದು ಮಾತನಾಡಿಸಿ ವಿಶ್ ಮಾಡ್ತಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ. ಏನ್ ಹೇಳ್ತೀರಾ ಅಭಿಮಾನಿಗಳ ಪ್ರೀತಿಗೆ? ಒಂದು ಪದ್ಮಾವತಿಯಿಂದನೂ ಇತ್ತು ಇದು. ಪದ್ಮಾವತಿಲೂ ಇದೇ ತರ ಆಗ್ತಾ ಇತ್ತು. ಪದ್ಮಾವತಿಲೂ ಬೇಕು ಅಂತಾನೆ ಶೂಟಿಂಗ್ ಇಡ್ಸ್ಕೊತಾ ಇದ್ದೆ ನಾನು. ಅದಾದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ ಈ ತರ ಎಲ್ಲ ಬರ್ತಾ ಇರೋದು. ಅವ್ರೇನು ಒಬ್ಬ ತ್ರಿವಿಕ್ರಮ್ನ ವ್ಯಕ್ತಿಯಾಗಿ ನೋಡಿದ್ರು, ದೇ ರಿಯಲಿ ಲೈಕ್ಡ್ ಹಿಮ್. ಅಂಡ್ ಅವನನ್ನ ಮಾತಾಡ್ಸ್ಬೇಕು, ಅವನನ್ನ ನೋಡ್ಬೇಕು ಅಂತ ಇದೊಂದೇ ಅವಕಾಶ ಅವ್ರಿಗೂ. ನಾನು ಅನ್ಕೊಂಡಿದ್ದೆ ಬೇರೆ ಎಲ್ಲರೂ ಸಿಕ್ಬಿಟ್ಟು ಎಲ್ಲರಿಗೂ ಮಾತಾಡ್ಸೋಣ ಅಂತ. ಇನ್ನು ಆ ಲೆವೆಲಿಗೆ ಬೆಳೆದಿಲ್ಲ ಅಂತ ಅನ್ಕೊಂಡು ನಾನೇನ್ ಮಾಡಿದೆ, ಇಲ್ಲ ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ, ಶೂಟಿಂಗ್ ಅಲ್ಲಿ ಇದ್ದಾಗ್ಲೇ ಬನ್ನಿ ಅಂತ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 100+ ಇಲ್ಲ ಒಂದು 150+ ಜನ ಬಂದು ಮೀಟ್ ಮಾಡ್ಕೊಂಡು ಹೋಗಿದ್ದಿದೆ. ಅಂಡ್ ಶೂಟಿಂಗಿಗೂ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದಿದೆ. ಬಟ್ ಐ ಆಮ್ ಹ್ಯಾಪಿ. ಅಂದ್ರೆ ತುಂಬಾ ಖುಷಿ ಆಗೋದೇನು ಅಂತಂದ್ರೆ ನಾವು ಮಾಡಿದ ಕೆಲಸ ಎಲ್ಲೋ ಒಂದ್ ಕಡೆ ರೀಚ್ ಆಗ್ತಾ ಇದೆ. ಅಂಡ್ ಜನ ಎಲ್ಲ ನಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಒಂದ್ ವಿಚಾರ. ಆದ್ರೆ ಇನ್ನೂ ಒಂದಷ್ಟು ಕೆಲಸ ಮಾಡಬೇಕು, ಇನ್ನೂ ಒಂದಷ್ಟು ಜನಕ್ಕೆ ರೀಚ್ ಆಗ್ಬೇಕು ಅನ್ನೋದು. ಈ ಸತಿ 150-200 ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಒಂದ್ 2,000 20,000 ಬರಬೇಕು. ಸೊ ಅವರೆಲ್ಲ ಬರೋ ತರ ನಾವು ಕೆಲಸ ಮಾಡಬೇಕು ಅನ್ನೋದೊಂದು ಖುಷಿ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.